ರಜೆ ಬಂದರೆ ಸಾಕು ಜನ ತಮ್ಮ ತಮ್ಮ ಊರುಗಳಿಗೆ ಹೋಗಬೇಕು ಅಂತ ಕಾಯ್ತಾ ಇರ್ತಾರೆ. ಆದರೆ ಈಗ ಪ್ರಯಾಣಿಕರಿಗೆ ಬಿಸಿ ಮುಟ್ಟಿರುವಂಥದ್ದು ದರ ಏರಿಕೆಯ ಬಿಸಿ ಮುಟ್ಟಿದೆ. ಸತತವಾಗಿ 3 ದಿನಗಳ ಕಾಲ ರಜೆ ಇರುವಂಥ ಕಾರಣದಿಂದಾಗಿ ಬೆಂಗಳೂರಿನಿಂದ ತಮ್ಮ ತಮ್ಮ ಊರುಗಳಿಗೆ ಅಂದರೆ ಬೇರೆ ಬೇರೆ ಜಿಲ್ಲೆಗಳಿಗೆ ಜನ ಹೋಗೋದಕ್ಕೆ ಸಿದ್ಧರಾಗಿದ್ದಾರೆ. ಆದರೆ ಅವರೆಲ್ಲರಿಗೂ ಕೂಡ ದರ ಏರಿಕೆಯ ಬಿಸಿ ಮುಟ್ಟಿರುವಂಥದ್ದು. ಸಾಮಾನ್ಯ ಒಂದು ದಿನಗಳಲ್ಲಿ ಸ್ಲೀಪರ್ ಬಸ್ ದರ 1000 ಇದ್ದಿದ್ದು ಈಗ 2000ವರೆಗೂ ದರ ಏರಿಕೆಯಾಗಿದೆ. ಅಂದರೆ ಡಬಲ್ ಆಗಿರುವಂಥದ್ದು ಎಲ್ಲ ಪ್ರಯಾಣಿಕರಿಗೂ ಕೂಡ ನಿಜಕ್ಕೂ ಶಾಕ್ ಈಡಾಗಿದೆ. ಖಾಸಗಿ ಬಸ್ಗಳ ಪ್ರಯಾಣಿಸುವಂತಹ ಪ್ರಯಾಣಿಕರಿಗೆ ದರ ಏರಿಕೆಯ ಬಿಸಿಯನ್ನು ಮುಟ್ಟಿರುವಂಥದ್ದು. ಪ್ರತಿದಿನ ಅಂದರೆ ಸಾಮಾನ್ಯ ದಿನಗಳಲ್ಲಿ ಅವರು ಪ್ರಯಾಣ ಮಾಡ್ತಿದ್ದಂಥ ವಿವರಗಳನ್ನ ನಾನು ಕೊಡ್ತಾ ಹೋಗ್ತೀನಿ. ಬೆಂಗಳೂರಿನಿಂದ ಬೆಳಗಾವಿಗೆ ಪ್ರತಿದಿನ ಅಂದರೆ ಸಾಮಾನ್ಯ ದಿನದ ದರ 1000ರಿಂದ 2000 ಇತ್ತು. ಆದರೆ ಈಗ 2000ರಿಂದ 3000ವರೆಗೂ ಆಗಿರುವಂಥದ್ದು. ಅಂದರೆ ಡಬಲ್ ಆಗಿದೆ. ಅದೇ ರೀತಿಯಾಗಿ ಬೆಂಗಳೂರಿನಿಂದ ಚಿಕ್ಕಮಗಳೂರಿಗೆ ಹೋಗಬೇಕಾದವರು 550ರಿಂದ 800 ಇತ್ತು. ಆದರೆ ಈಗ 1500ರಿಂದ 1600ವರೆಗೂ ಅಂದರೆ ಡಬಲ್ 1 to ಡಬಲ್ ಆಗಿರುವಂಥದ್ದು. ಅದೇ ರೀತಿಯಾಗಿ ಬೆಂಗಳೂರಿನಿಂದ ಉಡುಪಿಗೆ ಹೋಗುವಂಥವ್ರದ್ದು ಕೂಡ ಯಥಾ ಪ್ರಕಾರವಾಗಿ 1000 ಇದ್ದಂಥದ್ದು ಈಗ 1600 1800 ಆಗಿರುವಂಥದ್ದು. ಹುಬ್ಬಳ್ಳಿಗೆ ಅಂದರೆ ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ತೆರಳುತ್ತಿದ್ದಂಥವರು 1000 ಕೊಡ್ತಾ ಇದ್ರು. ಈಗ ಯಥಾ ಪ್ರಕಾರವಾಗಿ 1600 1700 2000 ಈ ರೀತಿಯಾಗಿ ಸಾಮಾನ್ಯ ದಿನದ ದರ ಏನಿತ್ತು ಅದಕ್ಕೂ ಇವತ್ತಿನ ದರಕ್ಕೂ ನೋಡಿದಾಗ 1 to ಡಬಲ್ ಆಗಿರುವಂಥದ್ದು. ಪ್ರಯಾಣಿಕರು ತಮ್ಮ ತಮ್ಮ ದಿನಗಳಲ್ಲಿ ಅಂದರೆ ರಜಾ ದಿನಗಳಲ್ಲಿ ಅವರು ಊರಿಗೆ ಹೋಗಬೇಕು ಅಂತ ಕಾಯ್ತಾ ಇರ್ತಾರೆ. ಆದರೆ ಈಗ ಖಾಸಗಿ ಬಸ್ನವರು ದರ ಏರಿಕೆ ಮಾಡಿರುವಂಥದ್ದು. ದರ ಏರಿಕೆಯಲ್ಲಿ ದುಪ್ಪಟ್ಟಾಗಿರುವಂಥದ್ದು ಪ್ರಯಾಣಿಕರ ಜೇಬಿಗೆ ನಿಜಕ್ಕೂ ಕೂಡ ಕತ್ತರಿಯಾಗಿದೆ. ನಾಳೆ ಶನಿವಾರ 4ನೇ ಶನಿವಾರ ಆದ್ದರಿಂದ ರಜೆ ಇರುತ್ತೆ. ಭಾನುವಾರ ಕೂಡ ಜನವರಿ 25 ರಜಾ ದಿನ. ಇನ್ನು ಸೋಮವಾರ ಜನವರಿ 26 ಗಣರಾಜ್ಯೋತ್ಸವ. ಈ ಕಾರಣಕ್ಕಾಗಿ ಪ್ರಯಾಣಿಕರು ಬೆಂಗಳೂರಿನಿಂದ ಅವರವರ ಜಿಲ್ಲೆಗಳಿಗೆ ಹೋಗಬೇಕು ಅಂತ ಸಿದ್ಧರಾಗಿರ್ತಾರೆ. ಆದರೆ ಇಲ್ಲಿ ಅವರಿಗೆ ನಿಜಕ್ಕೂ ಕೂಡ ದರ ಏರಿಕೆಯ ಬಿಸಿ ಮುಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆ ಅರವಿಂದ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು. ರಜೆ ಬಂದರೆ ಸಾಕು ಜನ ತಮ್ಮ ತಮ್ಮ ಊರುಗಳಿಗೆ ಹೋಗಬೇಕು ಅಂತ ಕಾಯ್ತಾ ಇರ್ತಾರೆ. ಆದರೆ ಈಗ ಪ್ರಯಾಣಿಕರಿಗೆ ಬಿಸಿ ಮುಟ್ಟಿರುವಂಥದ್ದು ದರ ಏರಿಕೆಯ ಬಿಸಿ ಮುಟ್ಟಿದೆ. ಸತತವಾಗಿ 3 ದಿನಗಳ ಕಾಲ ರಜೆ ಇರುವಂಥ ಕಾರಣದಿಂದಾಗಿ ಬೆಂಗಳೂರಿನಿಂದ ತಮ್ಮ ತಮ್ಮ ಊರುಗಳಿಗೆ ಅಂದರೆ ಬೇರೆ ಬೇರೆ ಜಿಲ್ಲೆಗಳಿಗೆ ಜನ ಹೋಗೋದಕ್ಕೆ ಸಿದ್ಧರಾಗಿದ್ದಾರೆ. ಆದರೆ ಅವರೆಲ್ಲರಿಗೂ ಕೂಡ ದರ ಏರಿಕೆಯ ಬಿಸಿ ಮುಟ್ಟಿರುವಂಥದ್ದು. ಸಾಮಾನ್ಯ ಒಂದು ದಿನಗಳಲ್ಲಿ ಸ್ಲೀಪರ್ ಬಸ್ ದರ 1000 ಇದ್ದಿದ್ದು ಈಗ 2000ವರೆಗೂ ದರ ಏರಿಕೆಯಾಗಿದೆ. ಅಂದರೆ ಡಬಲ್ ಆಗಿರುವಂಥದ್ದು ಎಲ್ಲ ಪ್ರಯಾಣಿಕರಿಗೂ ಕೂಡ ನಿಜಕ್ಕೂ ಶಾಕ್ ಈಡಾಗಿದೆ. ಖಾಸಗಿ ಬಸ್ಗಳ ಪ್ರಯಾಣಿಸುವಂತಹ ಪ್ರಯಾಣಿಕರಿಗೆ ದರ ಏರಿಕೆಯ ಬಿಸಿಯನ್ನು ಮುಟ್ಟಿರುವಂಥದ್ದು. ಪ್ರತಿದಿನ ಅಂದರೆ ಸಾಮಾನ್ಯ ದಿನಗಳಲ್ಲಿ ಅವರು ಪ್ರಯಾಣ ಮಾಡ್ತಿದ್ದಂಥ ವಿವರಗಳನ್ನ ನಾನು ಕೊಡ್ತಾ ಹೋಗ್ತೀನಿ. ಬೆಂಗಳೂರಿನಿಂದ ಬೆಳಗಾವಿಗೆ ಪ್ರತಿದಿನ ಅಂದರೆ ಸಾಮಾನ್ಯ ದಿನದ ದರ 1000ರಿಂದ 2000 ಇತ್ತು. ಆದರೆ ಈಗ 2000ರಿಂದ 3000ವರೆಗೂ ಆಗಿರುವಂಥದ್ದು. ಅಂದರೆ ಡಬಲ್ ಆಗಿದೆ. ಅದೇ ರೀತಿಯಾಗಿ ಬೆಂಗಳೂರಿನಿಂದ ಚಿಕ್ಕಮಗಳೂರಿಗೆ ಹೋಗಬೇಕಾದವರು 550ರಿಂದ 800 ಇತ್ತು. ಆದರೆ ಈಗ 1500ರಿಂದ 1600ವರೆಗೂ ಅಂದರೆ ಡಬಲ್ 1 to ಡಬಲ್ ಆಗಿರುವಂಥದ್ದು. ಅದೇ ರೀತಿಯಾಗಿ ಬೆಂಗಳೂರಿನಿಂದ ಉಡುಪಿಗೆ ಹೋಗುವಂಥವ್ರದ್ದು ಕೂಡ ಯಥಾ ಪ್ರಕಾರವಾಗಿ 1000 ಇದ್ದಂಥದ್ದು ಈಗ 1600 1800 ಆಗಿರುವಂಥದ್ದು. ಹುಬ್ಬಳ್ಳಿಗೆ ಅಂದರೆ ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ತೆರಳುತ್ತಿದ್ದಂಥವರು 1000 ಕೊಡ್ತಾ ಇದ್ರು. ಈಗ ಯಥಾ ಪ್ರಕಾರವಾಗಿ 1600 1700 2000 ಈ ರೀತಿಯಾಗಿ ಸಾಮಾನ್ಯ ದಿನದ ದರ ಏನಿತ್ತು ಅದಕ್ಕೂ ಇವತ್ತಿನ ದರಕ್ಕೂ ನೋಡಿದಾಗ 1 to ಡಬಲ್ ಆಗಿರುವಂಥದ್ದು. ಪ್ರಯಾಣಿಕರು ತಮ್ಮ ತಮ್ಮ ದಿನಗಳಲ್ಲಿ ಅಂದರೆ ರಜಾ ದಿನಗಳಲ್ಲಿ ಅವರು ಊರಿಗೆ ಹೋಗಬೇಕು ಅಂತ ಕಾಯ್ತಾ ಇರ್ತಾರೆ. ಆದರೆ ಈಗ ಖಾಸಗಿ ಬಸ್ನವರು ದರ ಏರಿಕೆ ಮಾಡಿರುವಂಥದ್ದು. ದರ ಏರಿಕೆಯಲ್ಲಿ ದುಪ್ಪಟ್ಟಾಗಿರುವಂಥದ್ದು ಪ್ರಯಾಣಿಕರ ಜೇಬಿಗೆ ನಿಜಕ್ಕೂ ಕೂಡ ಕತ್ತರಿಯಾಗಿದೆ. ನಾಳೆ ಶನಿವಾರ 4ನೇ ಶನಿವಾರ ಆದ್ದರಿಂದ ರಜೆ ಇರುತ್ತೆ. ಭಾನುವಾರ ಕೂಡ ಜನವರಿ 25 ರಜಾ ದಿನ. ಇನ್ನು ಸೋಮವಾರ ಜನವರಿ 26 ಗಣರಾಜ್ಯೋತ್ಸವ. ಈ ಕಾರಣಕ್ಕಾಗಿ ಪ್ರಯಾಣಿಕರು ಬೆಂಗಳೂರಿನಿಂದ ಅವರವರ ಜಿಲ್ಲೆಗಳಿಗೆ ಹೋಗಬೇಕು ಅಂತ ಸಿದ್ಧರಾಗಿರ್ತಾರೆ. ಆದರೆ ಇಲ್ಲಿ ಅವರಿಗೆ ನಿಜಕ್ಕೂ ಕೂಡ ದರ ಏರಿಕೆಯ ಬಿಸಿ ಮುಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆ ಅರವಿಂದ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು. ರಜೆ ಬಂದರೆ ಸಾಕು ಜನ ತಮ್ಮ ತಮ್ಮ ಊರುಗಳಿಗೆ ಹೋಗಬೇಕು ಅಂತ ಕಾಯ್ತಾ ಇರ್ತಾರೆ. ಆದರೆ ಈಗ ಪ್ರಯಾಣಿಕರಿಗೆ ಬಿಸಿ ಮುಟ್ಟಿರುವಂಥದ್ದು
ದರ ಏರಿಕೆಯ ಬಿಸಿ ಮುಟ್ಟಿದೆ. ಸತತವಾಗಿ 3 ದಿನಗಳ ಕಾಲ ರಜೆ ಇರುವಂಥ ಕಾರಣದಿಂದಾಗಿ ಬೆಂಗಳೂರಿನಿಂದ ತಮ್ಮ ತಮ್ಮ ಊರುಗಳಿಗೆ ಅಂದರೆ ಬೇರೆ ಬೇರೆ ಜಿಲ್ಲೆಗಳಿಗೆ ಜನ ಹೋಗೋದಕ್ಕೆ ಸಿದ್ಧರಾಗಿದ್ದಾರೆ. ಆದರೆ ಅವರೆಲ್ಲರಿಗೂ ಕೂಡ ದರ ಏರಿಕೆಯ ಬಿಸಿ ಮುಟ್ಟಿರುವಂಥದ್ದು. ಸಾಮಾನ್ಯ ಒಂದು ದಿನಗಳಲ್ಲಿ ಸ್ಲೀಪರ್ ಬಸ್ ದರ 1000 ಇದ್ದಿದ್ದು ಈಗ 2000ವರೆಗೂ ದರ ಏರಿಕೆಯಾಗಿದೆ. ಅಂದರೆ ಡಬಲ್ ಆಗಿರುವಂಥದ್ದು ಎಲ್ಲ ಪ್ರಯಾಣಿಕರಿಗೂ ಕೂಡ ನಿಜಕ್ಕೂ ಶಾಕ್ ಈಡಾಗಿದೆ. ಖಾಸಗಿ ಬಸ್ಗಳ ಪ್ರಯಾಣಿಸುವಂತಹ ಪ್ರಯಾಣಿಕರಿಗೆ ದರ ಏರಿಕೆಯ ಬಿಸಿಯನ್ನು ಮುಟ್ಟಿರುವಂಥದ್ದು. ಪ್ರತಿದಿನ ಅಂದರೆ ಸಾಮಾನ್ಯ ದಿನಗಳಲ್ಲಿ ಅವರು ಪ್ರಯಾಣ ಮಾಡ್ತಿದ್ದಂಥ ವಿವರಗಳನ್ನ ನಾನು ಕೊಡ್ತಾ ಹೋಗ್ತೀನಿ. ಬೆಂಗಳೂರಿನಿಂದ ಬೆಳಗಾವಿಗೆ ಪ್ರತಿದಿನ ಅಂದರೆ ಸಾಮಾನ್ಯ ದಿನದ ದರ 1000ರಿಂದ 2000 ಇತ್ತು. ಆದರೆ ಈಗ 2000ರಿಂದ 3000ವರೆಗೂ ಆಗಿರುವಂಥದ್ದು. ಅಂದರೆ ಡಬಲ್ ಆಗಿದೆ. ಅದೇ ರೀತಿಯಾಗಿ ಬೆಂಗಳೂರಿನಿಂದ ಚಿಕ್ಕಮಗಳೂರಿಗೆ ಹೋಗಬೇಕಾದವರು 550ರಿಂದ 800 ಇತ್ತು. ಆದರೆ ಈಗ 1500ರಿಂದ 1600ವರೆಗೂ ಅಂದರೆ ಡಬಲ್ 1 to ಡಬಲ್ ಆಗಿರುವಂಥದ್ದು. ಅದೇ ರೀತಿಯಾಗಿ ಬೆಂಗಳೂರಿನಿಂದ ಉಡುಪಿಗೆ ಹೋಗುವಂಥವ್ರದ್ದು ಕೂಡ ಯಥಾ ಪ್ರಕಾರವಾಗಿ 1000 ಇದ್ದಂಥದ್ದು ಈಗ 1600 1800 ಆಗಿರುವಂಥದ್ದು. ಹುಬ್ಬಳ್ಳಿಗೆ ಅಂದರೆ ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ತೆರಳುತ್ತಿದ್ದಂಥವರು 1000 ಕೊಡ್ತಾ ಇದ್ರು. ಈಗ ಯಥಾ ಪ್ರಕಾರವಾಗಿ 1600 1700 2000 ಈ ರೀತಿಯಾಗಿ ಸಾಮಾನ್ಯ ದಿನದ ದರ ಏನಿತ್ತು ಅದಕ್ಕೂ ಇವತ್ತಿನ ದರಕ್ಕೂ ನೋಡಿದಾಗ 1 to ಡಬಲ್ ಆಗಿರುವಂಥದ್ದು. ಪ್ರಯಾಣಿಕರು ತಮ್ಮ ತಮ್ಮ ದಿನಗಳಲ್ಲಿ ಅಂದರೆ ರಜಾ ದಿನಗಳಲ್ಲಿ ಅವರು ಊರಿಗೆ ಹೋಗಬೇಕು ಅಂತ ಕಾಯ್ತಾ ಇರ್ತಾರೆ. ಆದರೆ ಈಗ ಖಾಸಗಿ ಬಸ್ನವರು ದರ ಏರಿಕೆ ಮಾಡಿರುವಂಥದ್ದು. ದರ ಏರಿಕೆಯಲ್ಲಿ ದುಪ್ಪಟ್ಟಾಗಿರುವಂಥದ್ದು ಪ್ರಯಾಣಿಕರ ಜೇಬಿಗೆ ನಿಜಕ್ಕೂ ಕೂಡ ಕತ್ತರಿಯಾಗಿದೆ. ನಾಳೆ ಶನಿವಾರ 4ನೇ ಶನಿವಾರ ಆದ್ದರಿಂದ ರಜೆ ಇರುತ್ತೆ. ಭಾನುವಾರ ಕೂಡ ಜನವರಿ 25 ರಜಾ ದಿನ. ಇನ್ನು ಸೋಮವಾರ ಜನವರಿ 26 ಗಣರಾಜ್ಯೋತ್ಸವ. ಈ ಕಾರಣಕ್ಕಾಗಿ ಪ್ರಯಾಣಿಕರು ಬೆಂಗಳೂರಿನಿಂದ ಅವರವರ ಜಿಲ್ಲೆಗಳಿಗೆ ಹೋಗಬೇಕು ಅಂತ ಸಿದ್ಧರಾಗಿರ್ತಾರೆ. ಆದರೆ ಇಲ್ಲಿ ಅವರಿಗೆ ನಿಜಕ್ಕೂ ಕೂಡ ದರ ಏರಿಕೆಯ ಬಿಸಿ ಮುಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆ ಅರವಿಂದ್ ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಜೆ ಬಂದರೆ ಸಾಕು ಜನ ತಮ್ಮ ತಮ್ಮ ಊರುಗಳಿಗೆ ಹೋಗಬೇಕು ಅಂತ ಕಾಯ್ತಾ ಇರ್ತಾರೆ. ಆದರೆ ಈಗ ಪ್ರಯಾಣಿಕರಿಗೆ ಬಿಸಿ ಮುಟ್ಟಿರುವಂಥದ್ದು ದರ ಏರಿಕೆಯ ಬಿಸಿ ಮುಟ್ಟಿದೆ. ಸತತವಾಗಿ 3 ದಿನಗಳ ಕಾಲ ರಜೆ ಇರುವಂಥ ಕಾರಣದಿಂದಾಗಿ ಬೆಂಗಳೂರಿನಿಂದ ತಮ್ಮ ತಮ್ಮ ಊರುಗಳಿಗೆ ಅಂದರೆ ಬೇರೆ ಬೇರೆ ಜಿಲ್ಲೆಗಳಿಗೆ ಜನ ಹೋಗೋದಕ್ಕೆ ಸಿದ್ಧರಾಗಿದ್ದಾರೆ. ಆದರೆ ಅವರೆಲ್ಲರಿಗೂ ಕೂಡ ದರ ಏರಿಕೆಯ ಬಿಸಿ ಮುಟ್ಟಿರುವಂಥದ್ದು. ಸಾಮಾನ್ಯ ಒಂದು ದಿನಗಳಲ್ಲಿ ಸ್ಲೀಪರ್ ಬಸ್ ದರ 1000 ಇದ್ದಿದ್ದು ಈಗ 2000ವರೆಗೂ ದರ ಏರಿಕೆಯಾಗಿದೆ. ಅಂದರೆ ಡಬಲ್ ಆಗಿರುವಂಥದ್ದು ಎಲ್ಲ ಪ್ರಯಾಣಿಕರಿಗೂ ಕೂಡ ನಿಜಕ್ಕೂ ಶಾಕ್ ಈಡಾಗಿದೆ. ಖಾಸಗಿ ಬಸ್ಗಳ ಪ್ರಯಾಣಿಸುವಂತಹ ಪ್ರಯಾಣಿಕರಿಗೆ ದರ ಏರಿಕೆಯ ಬಿಸಿಯನ್ನು ಮುಟ್ಟಿರುವಂಥದ್ದು. ಪ್ರತಿದಿನ ಅಂದರೆ ಸಾಮಾನ್ಯ ದಿನಗಳಲ್ಲಿ ಅವರು ಪ್ರಯಾಣ ಮಾಡ್ತಿದ್ದಂಥ ವಿವರಗಳನ್ನ ನಾನು ಕೊಡ್ತಾ ಹೋಗ್ತೀನಿ. ಬೆಂಗಳೂರಿನಿಂದ ಬೆಳಗಾವಿಗೆ ಪ್ರತಿದಿನ ಅಂದರೆ ಸಾಮಾನ್ಯ ದಿನದ ದರ 1000ರಿಂದ 2000 ಇತ್ತು. ಆದರೆ ಈಗ 2000ರಿಂದ 3000ವರೆಗೂ ಆಗಿರುವಂಥದ್ದು. ಅಂದರೆ ಡಬಲ್ ಆಗಿದೆ. ಅದೇ ರೀತಿಯಾಗಿ ಬೆಂಗಳೂರಿನಿಂದ ಚಿಕ್ಕಮಗಳೂರಿಗೆ ಹೋಗಬೇಕಾದವರು 550ರಿಂದ 800 ಇತ್ತು. ಆದರೆ ಈಗ 1500ರಿಂದ 1600ವರೆಗೂ ಅಂದರೆ ಡಬಲ್ 1 to ಡಬಲ್ ಆಗಿರುವಂಥದ್ದು. ಅದೇ ರೀತಿಯಾಗಿ ಬೆಂಗಳೂರಿನಿಂದ ಉಡುಪಿಗೆ ಹೋಗುವಂಥವ್ರದ್ದು ಕೂಡ ಯಥಾ ಪ್ರಕಾರವಾಗಿ 1000 ಇದ್ದಂಥದ್ದು ಈಗ 1600 1800 ಆಗಿರುವಂಥದ್ದು. ಹುಬ್ಬಳ್ಳಿಗೆ ಅಂದರೆ ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ತೆರಳುತ್ತಿದ್ದಂಥವರು 1000 ಕೊಡ್ತಾ ಇದ್ರು. ಈಗ ಯಥಾ ಪ್ರಕಾರವಾಗಿ 1600 1700 2000 ಈ ರೀತಿಯಾಗಿ ಸಾಮಾನ್ಯ ದಿನದ ದರ ಏನಿತ್ತು ಅದಕ್ಕೂ ಇವತ್ತಿನ ದರಕ್ಕೂ ನೋಡಿದಾಗ 1 to ಡಬಲ್ ಆಗಿರುವಂಥದ್ದು. ಪ್ರಯಾಣಿಕರು ತಮ್ಮ ತಮ್ಮ ದಿನಗಳಲ್ಲಿ ಅಂದರೆ ರಜಾ ದಿನಗಳಲ್ಲಿ ಅವರು ಊರಿಗೆ ಹೋಗಬೇಕು ಅಂತ ಕಾಯ್ತಾ ಇರ್ತಾರೆ. ಆದರೆ ಈಗ ಖಾಸಗಿ ಬಸ್ನವರು ದರ ಏರಿಕೆ ಮಾಡಿರುವಂಥದ್ದು. ದರ ಏರಿಕೆಯಲ್ಲಿ ದುಪ್ಪಟ್ಟಾಗಿರುವಂಥದ್ದು ಪ್ರಯಾಣಿಕರ ಜೇಬಿಗೆ ನಿಜಕ್ಕೂ ಕೂಡ ಕತ್ತರಿಯಾಗಿದೆ. ನಾಳೆ ಶನಿವಾರ 4ನೇ ಶನಿವಾರ ಆದ್ದರಿಂದ ರಜೆ ಇರುತ್ತೆ. ಭಾನುವಾರ ಕೂಡ ಜನವರಿ 25 ರಜಾ ದಿನ. ಇನ್ನು ಸೋಮವಾರ ಜನವರಿ 26 ಗಣರಾಜ್ಯೋತ್ಸವ. ಈ ಕಾರಣಕ್ಕಾಗಿ ಪ್ರಯಾಣಿಕರು ಬೆಂಗಳೂರಿನಿಂದ ಅವರವರ ಜಿಲ್ಲೆಗಳಿಗೆ ಹೋಗಬೇಕು ಅಂತ ಸಿದ್ಧರಾಗಿರ್ತಾರೆ. ಆದರೆ ಇಲ್ಲಿ ಅವರಿಗೆ ನಿಜಕ್ಕೂ ಕೂಡ ದರ ಏರಿಕೆಯ ಬಿಸಿ ಮುಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆ ಅರವಿಂದ್ ರಿಪಬ್ಲಿಕ್ ಕನ್ನಡ, ಬೆಂಗಳೂರು.